ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ನನ್ನ ವಿಡಿಯೋ. ಇವತ್ತು ಸ್ವಲ್ಪ ಲೇಟಾಗಿ ಡೇನ ಸ್ಟಾರ್ಟ್ ಮಾಡಿದೆ. ಯಾಕೆಂದ್ರೆ ಇವತ್ತು ನಂದು ಸೆಕೆಂಡ್ ಡೇ ಆಫ್ ಪೀರಿಯಡ್ಸ್. ಆಬ್ವಿಯಸ್ಲಿ ಸ್ವಲ್ಪ ಮೂಡ್ ಆಫ್ ಇರುತ್ತೆ, ಆದ್ರೂ ಯಾವುದು ಮಿಸ್ ಮಾಡದೆ ಹೋಗಿ ನನ್ನ ರುಟೀನ್ ಎಲ್ಲಾನು ಫಾಲೋ ಮಾಡ್ಕೊಂಡೆ. ಒಂದ್ ಲೋಟ ಬಿಸಿ ನೀರಿಗೆ ಮೆಂತ್ಯ ಹಾಕೊಂಡು ಕುಡಿದಾಯ್ತು. ಪೀರಿಯಡ್ಸ್ ಟೈಮಲ್ಲಿ ಮೋಸ್ಟ್ ಅನ್ಕಂಫರ್ಟಬಲ್ ಏನ್ ಗೊತ್ತಾ, ಪ್ಯಾಡ್ಸ್. ನನಗೆ ಫಸ್ಟ್ 2 days ಹೆವಿ ಫ್ಲೋ ಆಗುತ್ತೆ. ನಾನು ಯೂಶಲಿ ರೆಗ್ಯುಲರ್ ಪ್ಯಾಡ್ಸ್ ಬಳಸಿದ್ದು, ಬಟ್ ಈ ಸೇರ್ತಿ ನಾನು ಆಜಾ ಅವರ ನೈಟ್ ಪ್ಯಾಡ್ಸ್ ನ ಬಳಸಿದ್ದು. ಇದು ನಿಮಗೆ 12 hours ಲೀಕ್ ಪ್ರೊಟೆಕ್ಷನ್, ಹಾಗೆ ಹೆವಿ ಫ್ಲೋ ಇದ್ದಾಗ ಇದನ್ನ ನೀವು ಟ್ರೈ ಮಾಡಲೇಬೇಕು. ಜೊತೆಗೆ ಸೈಜ್ ನೋಡಿ, ಡಬಲ್ XL. ದಿಸ್ ಇಸ್ ದಿ ಮೋಸ್ಟ್ ಕಂಫರ್ಟಬಲ್ ಪ್ಯಾಡ್ಸ್ ನಾನು ಯೂಸ್ ಮಾಡಿರೋದ್ರಲ್ಲಿ. ಅಷ್ಟೇ ಅಲ್ಲ, ಯೂಸ್ ಮಾಡಿ ಆದ್ಮೇಲೆ ರ್ಯಾಪ್ ಕೂಡ ಕೊಟ್ಟಿರ್ತಾರೆ. ನೀವು ಇದನ್ನ ಯೂಸ್ ಮಾಡ್ಕೊಂಡು ಡಿಸ್ಪೋಸ್ ಕೂಡ ಮಾಡ್ಕೊಳ್ಬಹುದು. ಅಂಡ್ ಇಟ್ ಇಸ್ ವೆರಿ ಗುಡ್ ಆಕ್ಚುಲಿ. ನನ್ನ ಶೂಟ್ ಅಲ್ಲಿ ಕೂಡ ತುಂಬಾನೇ ಹೆಲ್ಪ್ ಆಯ್ತು ನನಗೆ. 100% ರ್ಯಾಶ್ ಫ್ರೀ, ಜೊತೆಗೆ ಬ್ಯಾಡ್ ಆರ್ಡರ್ ನ ಕೂಡ ಲಾಕ್ ಮಾಡತ್ತೆ. ನಾನ್ ನಿಮ್ಗೆ ಟ್ಯಾಗ್ ಮಾಡಿರ್ತೀನಿ, ಚೆಕ್ ಮಾಡಿ ಬೇಕಿದ್ರೆ. ಅಂಡ್ ಏನ್ ಗೊತ್ತಾ, ನೆನ್ನೆ ಶೂಟ್ ಇತ್ತು, ಇವತ್ತು ಬ್ರೇಕ್ ಇತ್ತು. ಸೊ ನಂಗೆ ಅದೇ ಬೇಕಾಗಿದ್ದು. ಊಟನ ಮುಗಿಸ್ಕೊಂಡೆ, ರಾತ್ರಿ ಅನ್ನ ಮೆಕ್ಕಿತ್ತು. ಆ ಅನ್ನಕ್ಕೆ ಮಾವಿನಕಾಯಿ ಗೊಜ್ಜು ಮತ್ತೆ ಹಪ್ಳನ ಸುಟ್ಕೊಂಡು ತಿಂದಿದ್ದಾಯ್ತು. ತುಂಬಾ ಜನ ಲಾಸ್ಟ್ ಟೈಮ್ ಕೇಳಿದ್ರಿ ಫ್ಲೂಟ್ ಮ್ಯೂಸಿಕ್ ಯಾವುದು ಅಂದ್ಬಿಟ್ಟು. ಇದೇ ಆ ಫ್ಲೂಟ್ ಮ್ಯೂಸಿಕ್. ನಾನು ಪ್ಲೇ ಮಾಡ್ಬಿಟ್ಟು ಮಲ್ಕೊಳಕ್ಕೆ ಅಂತ ಹೋದೆ. ಈ ರೆಕಾರ್ಡ್ ನ ಸ್ಟಾಪ್ ಮಾಡ್ದೆ ಆಯ್ತಾ, ಶೂಟ್ಗೋಸ್ಕರ ಮಾಡ್ಕೊಂಡಿದ್ದು. ನಂತರ 3 hour ನಿದ್ದೆ ಮಾಡ್ಬಿಟ್ಟಿದ್ದೀನಿ, ಗೊತ್ತೇ ಆಗಿಲ್ಲ ನನಗೆ. ನಮ್ಮ ಅಪ್ಪ ಬಂದು ಎಬ್ಬಿಸ್ದಾಗಲೇ ಗೊತ್ತಾಗಿದ್ದು. ಸಂಜೆ ಊಟನ ಮುಗಿಸ್ಕೊಂಡು ನಾನು ಬಿಸಿ ನೀರಿಗೆ ಉಪ್ಪನ್ನ ಹಾಕೊಂಡು ಕಾಲನ್ನ ಇಟ್ಕೊಂಡೆ. ಸೊ ದಟ್ ನಮಗೆ ಎಲ್ಲ ಸ್ಟ್ರೆಸ್ಸು, ಪೇನ್ ಎಲ್ಲಾನು ರಿಲೀಫ್ ಆಗುತ್ತೆ. ನೀವು ಅಷ್ಟೇ, ನಿಮಗೂ ಸ್ಟ್ರೆಸ್ ಆಗ್ತಿದೆ ಅಂದ್ರೆ ಈ ತರ ಟ್ರೈ ಮಾಡಿ. ಸೊ ತುಂಬಾ ರಿಲ್ಯಾಕ್ಸ್ಡ್ ಅಂಡ್ ರಿಲೀಫ್ ಅಂತ ಅನ್ಸುತ್ತೆ. ನಮಗೆ ಯಾವುದೇ ರೀತಿ ಸ್ಟ್ರೆಸ್ ಇದ್ರೂ ಎಲ್ಲಾನು ಹೋಗುತ್ತೆ. ಸೊ ಇದೇ ಇವತ್ತಿನ ವ್ಲಾಗ್. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಓಕೆ ಬಾಯ್.